ನಮಸ್ಕಾರ 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ. ನಾವು ಬಂದಿರೋ ಹದ್ಲಿ ಗ್ರಾಮ ಪಂಚಾಯತಿಗೆ. ಅಲ್ಲಿ ಒಂದು ಮಾಜಿ ಅಧ್ಯಕ್ಷರ ಜೊತೆ ಒಂದು ಕುರಿತಂತ ಮಾಹಿತಿ ಕಿರುಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ನಮಸ್ಕಾರ ಸರ್, ತಮ್ಮ ಹೆಸರು ಸರ್? ಪ್ರಭಾಕರ್ ಬಸವಂತಪ್ಪ ಕಂಟೇನರ್. ಪ್ರಭಾಕರ್ ಬಸವಂತಪ್ಪ ಕಂಟೇನರ್. ಸರ್, ಯಾವ ಪಂಚಾಯತಿನ ಗುರುತಿಸ್ಕೊಂಡಿದ್ದಾರೆ ಸರ್? ನಾವು ಹದ್ಲಿ ಗ್ರಾಮ ಪಂಚಾಯತಿ. ಹದ್ಲಿ ಗ್ರಾಮ ಪಂಚಾಯತಿ ಅಂದ್ರೆ ಯಾವ ಊರು ಕೂಡಿದ್ರೆ ಸ್ವತಃ ಹದ್ಲಿ ಊರಿಂದ ಹದ್ಲಿ ಒಂದೇ ಇದೆ. 11 ಮಂದಿ ಮೆಂಬರ್. 3 ವಾರ್ಡ್. ಒಂದು ವಾರ್ಡ್, 1ನೇ ವಾರ್ಡ್ನ್ಯಾಗ 5 ಜನ, 2ನೇ ವಾರ್ಡ್ನ್ಯಾಗ 3, 3ನೇ ವಾರ್ಡ್ನ್ಯಾಗ 3. 6 ಮಂದಿ ಹೆಣ್ಣು ಮಕ್ಕಳು, 5 ಮಂದಿ ಗಂಡು ಮಕ್ಕಳು. ಸರ್, ರಾಜಕೀಯ ಜೀವನ ಹೇಗಿಸ್ತಾ ಇದೆ ಸರ್? ರಾಜಕೀಯ ಜೀವನ ಅದು ಈ ಕೆಲಸ ಮಾಡ್ಕೊಂತ ಹೋದ್ರೆ ಚಲೋ ಆಕತ್ರಿ. ಅದ್ರೊಳಗೆ ಒಂದು ಕೆಟ್ಟ ಹೆಸರು ತೊಗೊಂಡ್ರೆ ರಾಜಕೀಯೊಳಗೆ ಹೋಗ್ಬಾರ್ದು ಅನ್ಸುತ್ತೆ. ಒಮ್ಮೆ ಚಲೋ ಅಂತ ಅನಿಸ್ಕೊಂಡು ಒಮ್ಮೆ ಕೆಟ್ಟ ಆತಪ್ಪ ಅಂತಂದ್ರೆ ಒಕ್ಕಲ್ತನ ಮಾಡೋದು ನಮ್ಮ ವೈಯಕ್ತಿಕ ಇರೋದು ಚಲೋ ಅನ್ಸುತ್ತೆ. ವೈಯಕ್ತಿಕ ಚಲೋ ಅನ್ಸುತ್ತೆ. ಸರ್, ಈ ಬಾರಿ ಬಿದ್ದಂಥ ಟೋಟಲ್ ಓಟು ಏನಿತ್ತು ಸರ್? ನಮ್ಮ ವಾರ್ಡ್ನ್ಯಾಗ ಟೋಟಲ್ ಓಟ್ 950 ಓಟ್ ಅದಾವ್ರಿ. ನನಗೆ ಓಟ್ ಬಂದಿದ್ದು 480 ಓಟು. ಸರ್, ಲೀಡಿಂಗ್ ಓಟ್ ಸರ್? 50 ಓಟು. ಸರ್, ಇವಾಗ 3 ವರ್ಷ ಕಳೆದಿದ್ದೀರ. ಅವಧಿಯಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ದಾರೆ ಸರ್? ನಾವು ಈ ರಾಜಕೀಯ ಅಂತಂತ ಈ ಗ್ರಾಮ ಪಂಚಾಯತಿ ಅಂತಂದ್ರೆ ಹಿಂದೆ ನಾವು ಸಹಕಾರಿ ಸಂಘ, ಅನಂತರ ನೀರು ಬಳಕೆದಾರ ಸಂಘ, ನಾವು ರೈತರು ಕೂಡ ಒಡನಾಟ ಹೆಚ್ಚಾಗಿ ನೀರಾವರಿ ಕ್ಷೇತ್ರದೊಳಗೆ ನೀರಾವರಿ ಇವು H.K. ಪಾಟೀಲ್ರು 2000 ಇಸ್ವಿ ಒಳಗೆ ನೀರು ಬಳಕೆದಾರ ಮಹಾಸಂಘ ಅಂತೇಳಿ ತೊಗೊಂಬಂತು. ಆನಂತರ ಅದರ ನವಿಲು ಅದು ಒಂದು ಮಹಾಮಂಡಳ ಅಂತ ರಚನೆ ಮಾಡಿದ್ರು 4 ಜಿಲ್ಲಾದ್ದು. ಆ 4 ಜಿಲ್ಲಾದೊಳಗೆ ಒಂದು 7 ಸೊಸೈಟಿಗೆ ಅಂತೇಳಿ ಒಬ್ಬ ಮೆಂಬರ್ ಅಂತೇಳಿ ಅಲ್ಲಿ ನಾನು ಒಬ್ಬ ಡೈರೆಕ್ಟ್ರಾಗಿ ಆರಿಸಿ ಹೋಗಿ ನಾನು ಅಲ್ಲಿ 5 ವರ್ಷ ಕೆಲಸ ಮಾಡಿದ್ದೆ. 10 ವರ್ಷ ನೀರಾವರಿ ಸಂಘದ ಅಧ್ಯಕ್ಷರಾಗಿ ಒಂದು ಸಲ ಗ್ರಾಮ ಪಂಚಾಯತಿ ಇದು ತಾಲೂಕ್ ಪಂಚಾಯತಿಗೂ ಕೊಟ್ಟಿದ್ದೆ. ಅಲ್ಲಿ ಒಂದು ಅಲ್ಪ ಹೊಟ್ಟಿನೊಳಗೆ ಸೋತ ನಂತರ ಮುಂದೆ ನಾವು ಗ್ರಾಮ ಪಂಚಾಯತಿ ಒಳಗೆ ಸ್ಪರ್ಧಾ ಮಾಡಿ 1ನೇ ವಾರ್ಡ್ನ್ಯಾಗ ಜನರಲ್ನಿಂತ ನಾ ಆರಿಸ್ಕೊಂಡು ನಮ್ಮ ಜನರು ಬಹಳ ಸಹಕಾರ ಕೊಟ್ಟಾರ ಅವರಿಗೆ. ಆನಂತರ ಸರ್ಕಾರವನ್ನು ಯೋಜನೆಗಳು ಮಹಾತ್ಮ ಗಾಂಧಿ ಯೋಜನೆ, ಆನಂತರ 13ನೇ ಹಣಕಾಸು, ಆನಂತರ ಗ್ರಾಮ ಪಂಚಾಯತಿ ಒಳಗೆ ಎಲ್ಲಿ ವಸೂಲಿ ಮಾಡಬೇಕು, ಹೆಂಗೆ ಮಾಡಬೇಕು, ರೈತರಿಗೆ ಹೆಂಗೆ ಮನೆಗೆ ಹೋಗಿ ಹೆಂಗೆ ಹೇಳಬೇಕು, ನೀರು ಯಾವ ರೀತಿ ಕೊಡಬೇಕು, ಚರಂಡಿ ಹೆಂಗೆ ಕಟ್ಟಬೇಕು, ನೈರ್ಮೂಲ್ಯ ವ್ಯವಸ್ಥೆ ಹೆಂಗೆ ಇರಬೇಕು, ಶಿಕ್ಷಣ ಸಂಸ್ಥೆಗೆ ಹೆಂಗೆ ಇರಬೇಕು, ಆನಂತರ ಶಾಲೆ ವ್ಯವಸ್ಥೆ ಗ್ರೌಂಡು ಪಂಚಾಯತಿಯಿಂದ ನಾವು ಏನು ಕೊಡ್ಬೇಕು ಅನಿಸುತ್ತೆ ಅದು ಸರ್ಕಾರದಿಂದ ಬಂದಂಥ ಅನುದಾನವನ್ನು ಅಲ್ಲಿ ಕೊಟ್ಟು ನಮಗೆ ಇಲ್ಲಿ ಶೌಚಾಲಯದ್ದು ಭಾಳ ಪ್ರಾಮುಖ್ಯ ಆಗೈತಿ. ನಮ್ಮ ಜಿಲ್ಲಾ ಈ CEO ಅವರು ಭಾಳ ಉಪಯೋಗ ಮಾಡಿಕೊಟ್ಟಾರ. ಆನಂತರ ಸಾಕಷ್ಟು ಹಣ ಕೊಟ್ಟಾರ. ಈ ಸದ ಉದ್ಯೋಗ ಅದ್ರದೊಳಗೆ 1,90,90,00,000 ರೂಪಾಯಿದ್ದು ಇದನ್ನು ಅಪ್ರೂವ್ ಸಿಕ್ಕತ್ತೆ. 13ನೇ ಹಣಕಾಸಿನ ಬಂದೈತಿ. ಕುಡಿಯುವ ನೀರಿಗೆ ಆಗಿ ಹಿಂದಿನ ಶಾಸಕರು 1,50,00,000 ರೂಪಾಯಿ ಕೊಟ್ಟಾರೆ. ಆನಂತರ ಅದು ಫಿಲ್ಟರ್ ನೀರಾಗಿ ಎಲ್ಲ ಊರಿಗೂ ಕುಡಿಯೋಕೆ ಎಲ್ಲರಿಗೂ ಫಿಲ್ಟರ್ ನೀರು. ಆನಂತರ ಅಲ್ಲಿ ಪ್ಲಾಟ್ ಅಂತಂದ್ರೆ ಅಲ್ಲಿಯೂ ಫಿಲ್ಟರ್ ನೀರು ನಾವು ಪೈಪ್ಲೈನ್ ಮುಖಾಂತರ ಕೊಡ್ತಾ ಇದ್ವಿ. ಅಲ್ಲಿ ಕೊಡ್ತಾ ಇದ್ದೀವಿ. ಇನ್ನು 2 ವರ್ಷ ಕಾಲಾವಧಿ ಇದೆ. ಆ ಕಾಲಾವಧಿಯಲ್ಲಿ ಏನೆಲ್ಲ ಆಗ್ಬೇಕು? ಇದಕ್ಕಿಂತ ಹೆಚ್ಚಿನ ಕೆಲಸ ಮಾಡಿ ಒಂದು ಒಳ್ಳೆಯ ರೀತಿ ಹೆಸರು ತಗೊಂಡು ಒಂದು ಉತ್ತಮ ಗ್ರಾಮ ಪಂಚಾಯತಿ ಅಂತೇಳಿ ಗುರುತಿಸಿ ಎಲ್ಲ ನಮ್ಮ ಗದಗ ಜಿಲ್ಲಾ, ನಮ್ಮ ಕರ್ನಾಟಕ ರಾಜ್ಯದೊಳಗೆ ತರಬೇಕಂತೇಳಿ ನಮ್ಮ ಗುರಿ. ಒಂದು ಸುವರ್ಣ ಗ್ರಾಮ ಮಾಡ್ಬೇಕು ಅನ್ಕೊಂಡಿದ್ದೀರಾ ನೀವು? ಸುವರ್ಣ ಗ್ರಾಮಕ್ಕೆ ಹಿಂದಿನ ಶಾಸಕರು 70 ಲಕ್ಷ ರೂಪಾಯಿ ಕೊಟ್ಟಿದ್ರು. ಅದರೊಳಗೆ ಕಾಂಕ್ರೀಟ್ ರೋಡ್ನೂ ಆಗಿದ್ರು. ಆನಂತರ ಚರಂಡಿ ವ್ಯವಸ್ಥೆ ಆಗೈತೆ, ಕುಡಿಯುವ ನೀರಿಗಾಗಿ ಪೈಪ್ಲೈನ್, ಆನಂತರ ಕಲ್ಯಾಣ ಮಂಟಪ, ಇಂಥವೆಲ್ಲ ಅಂಗನವಾಡಿ ಕೇಂದ್ರ. ಇಲ್ಲಿ 5 ಅಂಗನವಾಡಿ ಕೇಂದ್ರ ಅದಾವೆ. 5 ಅಂಗನವಾಡಿ ಕೇಂದ್ರಕ್ಕೂ ಸ್ಥಳ ಅವಕಾಶ ಇದೆ. ಕುಡಿಯುವ ನೀರಿನ ವ್ಯವಸ್ಥೆ ಇದೆ. ಆನಂತರ ಸರಿಯಾಗಿ ಊಟ ಕೊಡ್ತಾರೆ. ಆನಂತರ ಇಲ್ಲಿ ಬಿಸಿ ಊಟದ್ದು, ಅಲ್ಲಿ ಶಾಲೆ ಹೈಸ್ಕೂಲಿಗೆ ಕುಡಿಯುವ ನೀರಿನ ವ್ಯವಸ್ಥೆನೂ ಮಾಡಿಕೊಟ್ಟಿದ್ದಾವೆ. ಸರಿ, ಇವಾಗ ಗೆದ್ದು ಬಂದಿದ್ದೀರಾ. ಆ ಗೆದ್ದು ಬಂದ ನಂತರ ನಿಮ್ಮ ಕುಟುಂಬ ಜೊತೆ ಯಾವ ರೀತಿ ಒಂದು ಸಂತೋಷನ ವ್ಯಕ್ತಪಡಿಸ್ಕೊಂಡಿದ್ದಾರೆ ಸರ್? ನಮ್ಮ ಮನೆತನ ಒಂದು ಶಿಕ್ಷಣ ಮನೆತನ ರೀ. ನಮ್ಮ ತಂದೆಯವರು ಶಿಕ್ಷಣ ಇದ್ರು. ನಾವು 7 ಮಂದಿ ಅಣ್ಣ ತಮ್ಮಂದ್ರೆ, ಹೆಣ್ಮಕ್ಳು ಇಲ್ಲ. ಒಟ್ಟರು ನೌಕರಿ ಅದಾರೆ. ಅವ್ರು ಹೆಣ್ಮಕ್ಳು ನೌಕರಿ, ಅವರು ನೌಕರಿ. ನಾವು ಇಲ್ಲಿ 3 ಜನ ಇರ್ತೇವೆ. ನಾನು ಒಬ್ಬ ರಾಜಕೀಯ ಒಳಗದೇನೆ, ಒಬ್ಬರು ಒಕ್ಕಲ್ತನ ಮಾಡ್ತಾರೆ, ಒಬ್ಬರು ಟ್ಯಾಕ್ಟ್ರ್ ನಡ್ಸ್ಕೊಂತ ಹೋಗ್ತಾರೆ. ಎಲ್ಲರೂ ಒಂದು ಅನ್ಯೂನ್ಯತೆಯಿಂದ ಓಣ್ಯಾಗ ಮನೆಯಲ್ಲಿ ನಾವು ಅಗದಿ ಒಂದು ಒಳ್ಳೆಯ ಸಂಸಾರ. ಸರ್, ನಿಮ್ಮ ಕುಟುಂಬದಿಂದ ನೀವೇ ಮೊದ್ಲಿಗಾರ ಅಥವಾ ನಿಮ್ಮ ಯಾರಾದರೂ ಹಿರಿಯರು ಯಾರಾದರೂ? ನಾನು 4ನೇದವ. ನೀವು 4ನೇದವ. ಅವ್ರು ಯಾರಿದ್ರ ಅಂತ ಹೇಳ್ತೀರಾ ಸರ್? ಅವ್ರ ಹೆಸರು ಹೇಳ್ತೀರಾ? ರಾಜಕೀಯಕ್ಕೆ ಫಸ್ಟ್ ನೀವೇ ಬಂದಿರೋದು? ಹೌದು, ಫಸ್ಟ್ ನಾನು. ನಮ್ಮ ಮನೆತನದೊಳಗೆ ರಾಜಕೀಯ ಒಳಗೆ ಇಲೆಕ್ಷನ್ ನಿಂತು ರಾಜಕೀಯ ಒಳಗೆ ಓಡಾಡಿದವನಂದ್ರೆ ನಾವು ಒಬ್ಬನೇ. ಸರ್, ರಾಜಕೀಯಕ್ಕೆ ಬರೋಕೆ ನಿಮ್ಮ ಗುರುಗಳ ಸ್ಫೂರ್ತಿ ಅಂತ ಯಾರಾದರೂ ಇದ್ದಾರೆ? ಹೌದು ರೀ. ಹೇಳಿ ಸರ್ ಅವ್ರ ಹೆಸರು. ನಮ್ಮ ರಾಜಕೀಯ ಗುರುಗಳು BR ರಾವ್.
ಬಿ ಆರ್ ಯಾವಾಗಲ್ಲ ಅವರು. ಹೌದು. ಹಾಂ ಸರ್. ನನ್ನ ಓಂ ಪ್ರಥಮ ರಾಜಕೀಯಕ್ಕೆ ತಂದವರು ಎಲೆಕ್ಷನ್ ಕೊಡಿಸಿದವರು ನನಗೆ ರಾಜಕೀಯ ಯಾವ ರೀತಿ ಮಾಡ್ಬೇಕು ಅವರು ಮುಸ್ತಜ್ಜಿ ರಾಜಕಾರಣ ಒಳ್ಳೆಯ ಮನುಷ್ಯರು ಅಗದಿ ಒಂದು ಯಾರ ಕಡೆನೂ ಒಂದು ಇದ್ರ ಹೆಸರೇ ಕೆಡಿಸಬಾರದನ ಒಳ್ಳೆಯ ವ್ಯಕ್ತಿ ಅವರು. ಏನು ಯೋಜನೆಗಳು ಜಯಪ್ರಕಾಶ್ ನಾರಾಯಣ ಯೋಜನೆಗಳೇನದು ಅದನ್ನು ನಮ್ಮ ತಲೆಗೆ ಅವ್ರು ಬಿಟ್ಟಾರ. ಅವರಿಂದ ನಾವು ರಾಜಕೀಯ ಬಂದಿದ್ದು, ಅವರಿಂದ ನಾವು ಇಷ್ಟು ಮಟ್ಟಕ್ಕೆ ಬೆಳೆದಿದ್ದು. ಅವರಿಗೆ ನಮ್ಮ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅವರು ನಮ್ಮ ಗುರುಗಳು, ರಾಜಕೀಯ ಗುರುಗಳು. ಹಾಂ ಸರ್. ಗುರುಗಳು ಸೇವೆ ಅನ್ನೋದು ಗುರು ಶಿಷ್ಯ ಯಾವ ರೀತಿ ಸಹಾಯ ಮಾಡ್ಬೇಕು ಅವ್ರ ಹೆಸರು ತರಬೇಕು. ನಾವು ಒಳ್ಳೆಯ ರೀತಿ ಕೆಲಸ ಮಾಡಿದರೆ ಅವ್ರಿಗೆ ಒಂದು ಒಳ್ಳೆಯ ರೀತಿ ಹೆಸರು ತರ್ತೀರ ಸರ್. ನಿಮ್ಮ ಗ್ರಾಮದ ಜನರ ಜೊತೆ ಯಾವ ಒಂದು ಒಡನಾಟ ಇಟ್ಕೊಂಡಿದ್ದಾರೆ ಸರ್? ನಾವು ಒಂದು ಅಣ್ಣ ತಮ್ಮಂದಿರು ಒಂದು ಒಳ್ಳೆಯ ಪ್ರೀತಿ ವಿಶ್ವಾಸದಿಂದ ನಾವು ನಡ್ಕೋತೀರ ಸರ್. ನಿಮ್ಮ ಗ್ರಾಮ ಪಂಚಾಯತಿ ಬಂದಾಗ ನಿಮ್ಮ ಗ್ರಾಮ ಪಂಚಾಯತ್ ಜನರ ಜೊತೆ ಒಂದು ಯಾವ ರೀತಿ ಒಡನಾಟ ಇಟ್ಕೊಂಡಿದ್ದಾರೆ ಸರ್? ನಾವು ಆಲ್ರೆಡಿ ನಾವು ರೈತರು ಕೂಡ ನಮ್ದು ಒಡನಾಟ ಜಾಸ್ತಿ ಇತ್ತು. ನೀರಾವರಿ ಸಂಘದೊಳಗಿದ್ದಾಗ ರೈತರಿಗೆ ನೀರು ಬಿಡಿಸೋದು, ರೈತರ ಒಂದು ಎಲ್ಲೇ ಒಂದು ಅನ್ಯಾಯ ಆದಾಗ ಪ್ರತಿಭಟನೆ ಮಾಡಿ ನೀರು ತೊಗೊಂಡ್ಬರ್ತಿದ್ವಿ. ಅದೇ ರೀತಿ ಇಲ್ಲಿ ಸರ್ಕಾರದಿಂದ ಕೊಟ್ಟಂಥ ಅನುದಾನವನ್ನು ಸರಿಯಾಗಿ ಬಳಕೆ ಮಾಡಿ ಒಂದು ವೇಳೆ ಬರಲಿಲ್ಲಪ್ಪ ಅಂತಂದ್ರೆ ಗುರು ಹಿರಿಯರನ್ನು ಕರ್ಕೊಂಡೋಗಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಒಂದು 4 ಮಂದಿ ಗುರು ಹಿರಿಯರನ್ನು ಕರ್ಕೊಂಡೋಗಿ ನಾವು ಅಲ್ಲಿ ಅವ್ರ ಜೊತೆ ಚರ್ಚೆ ಮಾಡಿ ಅದನ್ನು ತೊಗೊಂಬಂದು ಅನುದಾನ ತೊಗೊಂಬಂದು ಊರಾಗ ನಾವು ಕೆಲಸ ಮಾಡ್ತೀವಿ ಸರ್. ನೀವು ರಾಜಕೀಯ ಬಿಟ್ಟು ಯಾವ್ದಾದ್ರು ಸಂಘ ಸಂಸ್ಥೆಯಲ್ಲಿ ಗುರುತಿಸ್ಕೊಂಡಿದ್ದಾರಾ ಸರ್? ಹೌದು. ಯಾವ ಸಂಘ ಸಂಸ್ಥೆ? ವಿದ್ಯಾಸಂಸ್ಥೆ, ಯಲ್ಲಾಂಪ್ರಭು ವಿದ್ಯಾಸಂಸ್ಥೆ ಶಿಕ್ಷಣ ಒಂದು ಸಂಸ್ಥೆ ತೆಗಿಬೇಕಂತೇಳಿ ನಮ್ಮ ಹುಡುಗರು ನಮ್ಮ ಗೆಳೆಯರು ಕೂಡಿ ಒಂದು 13 ಮಂದಿ ಮಾಡಿ ಒಂದು ಕಮಿಟಿ ಮಾಡಿ ಒಂದು ಸಂಘ ಕಟ್ಟಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಈಗಾಗಲೇ ಒಂದು 80 ಹುಡುಗರು ಅದು LKG UKG ಹೋದ ವರ್ಷ ಮಾಡಿದ್ರಿ. ಈ ವರ್ಷ 1ರಿಂದ 5ನೇ ತಾರೀಕುವರೆಗೆ ನಾವು ಪರ್ಮಿಷನ್ ತೊಗೊಂಬಂದು ಈ ಕ್ಲಾಸ್ ನಡೆಸಿದ್ದಾರೆ. 3 ಮಂದಿ ಶಿಕ್ಷಕರು ಅದಾರೆ, ಟೀಚರ್. ಅವ್ರಿಗೆ ಒಬ್ಬರು ಹೆಡ್ ಮಾಸ್ಟರ್ ಅಂತ ತೊಗೊಂಡ್ವಿ, ಇಬ್ಬರು ಸಹ ಶಿಕ್ಷಕರು ಅಂತ ತೊಗೊಂಡ್ವಿ. ಆದರೆ ಒಬ್ಬ ಹುಡುಗರಿಗೂ ಒಳ್ಳೆಯ ರೀತಿ ಶಿಕ್ಷಣ ಡ್ರೆಸ್ಸು ಎಲ್ಲ ನಾವು ಸಂಘದಿಂದ ಎಲ್ಲ ನಿಮ್ಮ ಸಂಘದಿಂದ ಎಲ್ಲರೂ ಒಂದು ವಿದ್ಯಾವನ್ನು ಇದು ಮಾಡ್ತೀವಿ ಸರ್. ಅದರಲ್ಲಿ ಏನಾಗಿದ್ದೀರಾ ಸರ್ ನೀವು? ಅಧ್ಯಕ್ಷರಿದ್ದೀವಿ ಸರ್. ನೀವು ಅವಾಗ ಇಷ್ಟು ವರ್ಷದಿಂದ ರಾಜಕೀಯದಲ್ಲಿದ್ದೀರಾ. ಆ ರಾಜಕೀಯ ಹಿಂದಿನ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ವ್ಯತ್ಯಾಸ ಕಾಣ್ತಿದೆ ಸರ್? ವ್ಯತ್ಯಾಸ ಜನರು ಈಗ ಅವಾಗ ಹಿರಿಯರು ಇರ್ತಿದ್ರು, ಅನ್ನೋದು ಒಳ್ಳೆಯ ರೀತಿಯ ಮಾರ್ಗದರ್ಶನ ಆಗ್ತಿತ್ತು. ಈ ಕಾಲ ಬದಲಾದಂಗೆ ಒಂದು ಯುವಕರ ಪಡೆ ಅಂತೇಳಿ ಹೀಗಾಗಿ ಅವು ಅವಾಗೆಲ್ಲಕ್ಕೂ ಇಲ್ಲಕ್ಕೂ ಸ್ವಲ್ಪ ವ್ಯತ್ಯಾಸ ಕಾಣ್ತಿದೆ ಸರ್. ಇವಾಗ ಗೌರ್ಮೆಂಟ್ದಿಂದ ಆಶ್ರಯ ಮನೆ ಅಂತ ಬರ್ತವೆ ಸರ್, ಅದು ನಿಮ್ಮ ಗ್ರಾಮಕ್ಕೆ ಎಷ್ಟೆಲ್ಲ ಬಂದಿದ್ದಾವೆ, ಎಷ್ಟೆಲ್ಲ ಜನರಿಗೆ ತಲುಪಿದ್ದಾವೆ ಸರ್? ಈಗ ಗ್ರಾಮ ಪಂಚಾಯತಿ ಒಳಗೆ 48, 25 ಈ ರೀತಿ ಕೊಡ್ತಾರೆ. ಅದರೊಳಗೆ SC ST ಅಂಗವಿಕಲರು, ಮಾಜಿ ಸೈನಿಕರಿಗೆ ಅವ್ರಿಗೆ ನಾವು ಕೋಟ ಇರ್ತದೆ, ಆ ಕೋಟ ತೆಗಿತೀವಿ. ಆನಂತರ ಜನರಲ್ ಇದ್ದಿದ್ದು ಯಾವ ವಾರ್ಡ್ನ್ಯಾಗ ಯಾವ ಜನಸಂಖ್ಯೆಗೆ ಮನೆ ಇಲ್ಲ, ಯಾರಿಗೆ ಅದಾವು ಈ ಸದಾವ್ರಿಗೆ ಜಾಗ ಐತೋ ಇಲ್ಲೋ, ಅವ್ರು ಹಾಕ್ಕೊಳಕ್ಕೆ ಅನುಕೂಲ ಐತೋ ಇಲ್ಲೋ ನೋಡ್ಕೊಂಡು ಆಯಾ ವಾರ್ಡ್ನಾಗೆ ಮಾಡಿ ಸರಿ ಮಾಡಿ ಅವ್ರಿಗೆ ನಾವು ಕೊಡ್ತೀವಿ. ಆನಂತರ ಅವರು ಮೇಲೆ ಅಧಿಕಾರಿಗಳು ಬರ್ತಾರೆ, ಮನೆಯನ್ನು ನೋಡಿ ಫೋಟೋ ಅದನ್ನು DPS ಮುಖಾಂತರ ರಾಜೀವ್ ಗಾಂಧಿ ಓಕೆ ಸರ್. ಇವಾಗ ನಿಮಗೆ ಇಲ್ಲಿವರೆಗೂ ತಂದಿದ್ದೆ ನಿಮ್ಮ ಗ್ರಾಮದ ಜನರು. ನಿಮ್ಮ ಗ್ರಾಮದ ಜನರಿಗೆ ನಮ್ಮ ಮೂಲಕ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಸರ್? ಅವರಿಗೆ ತುಂಬ ಧನ್ಯವಾದಗಳು. ಯಾಕಂದ್ರೆ ನಮ್ಮನ್ನು ಬೆಳೆಸಿದ ನಮ್ಮ ಗ್ರಾಮದವರು, ಅವ್ರ ಹಿರಿಯರ ಆಶೀರ್ವಾದ ನಮ್ಮ ಮೇಲೆ ಐತಿ. ಹಿರಿಯರಿಗೆ ನಾವು ಹೆಸರು ಯಾವುದೇ ಕುಂದು ತರುವಾಗ ಒಳ್ಳೆಯ ರೀತಿ ಒಂದು ಯುವಕರ ಒಂದು ಪಡೆಯನ್ನು ಮಾಡಿ ಹಿರಿಯರು ಒಂದು ಸಲಹೆ ಮಾರ್ಗ ತಗೊಂಡು ನಾವು ಇನ್ನೂ ಒಳ್ಳೆಯ ರೀತಿಯಿಂದ ಕೆಲಸ ಮಾಡೋಕ್ಕೆ ನಾವು ಅನುಕೂಲ ಮಾಡ್ತೀವಿ. ಆನಂತರ ಅವ್ರಿಗೆ ತುಂಬ ನಾವು ಧನ್ಯವಾದಗಳನ್ನು ಸಲ್ಲಿಸ್ತೀವಿ ಸರ್. ನಿಮ್ಗೆ ಇವಾಗ ಗೌರ್ಮೆಂಟಿಂದ ಅನುದಾನ ಅಂತ ಬರುತ್ತೆ ಸರ್, ಆ ಅನುದಾನ ನಿಮ್ಮ ಗ್ರಾಮಕ್ಕೆ ಸಾಲುತ್ತಾ ಅಥವಾ ಇಲ್ವಾ ಸರ್? ಆನಂತರ ಬರ್ತೈತೆ ರೀ. ಹಾಂ ಸರ್. 13ನೇ ಹಣಕಾಸು ಅಂತಂದ್ರೆ ಈಗ 4 ಲಕ್ಷ 5 ಲಕ್ಷ ಬರ್ತೈತಿ. 3 ವಾರ್ಡ್ ಹಾಕವ್ರೆ. ಆನಂತರ ಈಗ ಏರಿಯಾ ಜನಸಂಖ್ಯೆ ಆದಂಗೆ ಬೆಳ್ಕೊಂತ ಹೊಂಟತ್ರಿ. ಒಂದು ನವಗ್ರಾಮ, ಇಲ್ಲೊಂದು ಗ್ರಾಮ, ಇದು ಹೊಲ ಒಂದು 8 ಎಕರೆ ಹಿಡಿದು ಇಲ್ಲಿಗೆ ಮಾಡ್ಯಾರ. ಅನುದಾನ ಬಂದಿದ್ರೊಳಗೆ ಆನಂತರ ನಮ್ಗೆ ಉದ್ಯೋಗ ಖಾತ್ರಿದೊಳಗೆ ಬೇಕಾದಷ್ಟು ತೊಗೊಳಕ್ಕೆ ಅನುಕೂಲ ಐತ್ರಿ. ಅಲ್ಲಿ ಅದನ್ನು ತೊಗೊಂಡು ಅವ್ರಿಗೆ ಕೂಲಿನೂ ಆಕತಿ, ಪಂಚಾಯತಿ ಕೆಲಸನೂ ಆಕತಿ, ಅವ್ರಿಗೆ ಒಂದು ದಾರಿನೂ ಆಕತಿ. ಸರ್, ಇವಾಗ ನಿಮ್ಮ ಗ್ರಾಮದ ಜನರು ನಿಮ್ಗೆ ಇನ್ನೂ ಹೆಚ್ಚಿನ ಸ್ಥಾನಕ್ಕೆ ಕಳಿಸ್ತೀನಿ ಅಂದರೆ ಹೋಗ್ಲಿಕ್ಕೆ ಇಷ್ಟ ಇದೆ ಸರ್? ಗ್ರಾಮದ ಜನರು ಯಾವ ರೀತಿ ಸ್ಕೋಪ್ ಕೊಡ್ತಾರೆ ಅದ್ರ ಮೇಲೆ ನಮ್ಗೆ ಹೋಗಕ್ಕೆ ಇಷ್ಟ ಇದೆ. ಇಷ್ಟ ಇದೆ. ಜನರು ಬೆಳೆಸ್ತಾನಂದ್ರೆ ಇನ್ನೂ ಬೆಳೆಯೋಕೆ ಇಷ್ಟ ಇದೆ ಸರ್.
ಓಕೆ ಸರ್, ಇಷ್ಟು ಕಾಲಾವಧಿ ನಮ್ಮ ಜೊತೆ ಮಾತಾಡಿ ತುಂಬ ಧನ್ಯವಾದಗಳು. ಧನ್ಯವಾದ. ಕ್ಯಾಮ್ರಾಮ್ಯಾನ್ ಮಲ್ಲಿಕಾರ್ಜುನ್ ಜೊತೆ ಸಚಿನ್ 24x7 ಕನ್ನಡ.com.